ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬ ಬಿಜೆಪಿ ಸ್ಟಾರ್ ಪ್ರಚಾರಕರಾಗಿದ್ದಾರೆ. ಆದರೂ ಅವರ ಮಾತಿಗೆ ಹಿಡಿತವಿಲ್ಲ ಅಂತ ಸಚಿವ ಶಿವಾನಂದ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ನಾನು ಸಕ್ಕರೆ ಕಾರ್ಖಾನೆಗಳಿಂದ ಒಂದೇ ರೂಪಾಯಿ ತಿಂದಿದ್ರೆ ಸಾಬೀತುಪಡಿಸಿದ್ರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತ ಯತ್ನಾಳ್ಗೆ ಶಿವಾನಂದ ಪಾಟೀಲ್ ಸವಾಲ್ ಹಾಕಿದ್ದಾರೆ. ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನಾಗ್ತದೋ ಗೊತ್ತಿಲ್ಲ. ಆ ದಾರು ಕುಡ್ದವನು ಇಟ್ಟು ಕೆಟ್ಟ ಬಯಂಗಿಲ್ಲ. ಶಾಪೇಟಿ ಗಟ್ರಕ್ಕಿಂತ ಹತ್ತತ್ತು ಬೈತಾರೆ. ಏನು ಕೆಲವು ಜನ ಚೀಕಿ ಹಾಕ್ತಾರೆ. ಇನ್ನೇನು ಮಾಡ್ಬೇಕು ನಮಗೂ ಅನ್ನಿಸ್ತದೆ. ನಾವು ಅವ್ರಿಗೆ ಅದಕ್ಕೆ ಹೇಳಿದೆ, ಗಂಡ್ಸಿದ್ರೆ ಹೇಳಪ್ಪ ನೀನು ಪಕ್ಷೇತರ ನಿಂದ್ರು ನಾನು ನಿಂದಿರ್ತೀನಿ, ನೀನು ನನಗಿಂತ ಒಂದು ಓಟ್ ಅಂದರೆ ನಾನು ರಾಜಕೀಯ ಬಿಡ್ತೀನಿ ಅಂತ ಹೇಳಿ. ಅಂದ್ರೆ ಅವನ ಮೇಲೆ ನಿಂದ್ರು ಶಕ್ತಿನೂ ಇಲ್ಲ, ನಿಂದಿರ್ತೀನಿ ಅಂತ ಹೇಳ ಇನ್ನ ಮುಂದದ ಅದು. ಅವ್ರಿಗೆ ವೇದಿಕೆ ಮೇಲೆ ಬಂದ ಮೇಲೆ ಏನಾಗ್ತದೋ ಗೊತ್ತಿಲ್ಲ. ಮತದಾನದ ದಿನಾಂಕ ಸಮೀಪ ಬರ್ತಿದ್ದಂತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಕಾವು ರಂಗೇರ್ತಾ ಇದೆ. ತಮ್ಮ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಕೇಂದ್ರದ ನಾಯಕರು ಕೋಟೆನಾಡಿನ ಕಡೆಗೆ ಮುಖ ಮಾಡ್ತಿದ್ದಾರೆ. ಚಿತ್ರದುರ್ಗ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಿಎನ್ ಚಂದ್ರಪ್ಪ ಪರ ಮತಯಾಚನೆ ಮಾಡುವುದಕ್ಕೆ ಎಐಸಿಸಿ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಕೋಟೆನಾಡು ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಇಂದು ಮಧ್ಯಾಹ್ನ 2:30 ಸುಮಾರಿಗೆ ಪ್ರಿಯಾಂಕಾ ಗಾಂಧಿ ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ. ಮುನವಳ್ಳಿಯಲ್ಲಿ ಗೃಹಿಣಿಯನ್ನ ಮತಾಂತರಕ್ಕೆ ಯತ್ನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ಮನೆಗೆ ಬೆಳಗಾವಿ ಜಿಲ್ಲಾ ಬಿಜೆಪಿ ನಾಯಕರು ಭೇಟಿ ಕೊಟ್ಟಿದ್ದಾರೆ. ಮುನವಳ್ಳಿ ಪಟ್ಟಣ ಗೃಹಿಣಿಗೆ ಆಮಿಷವೊಡ್ಡಿ ಗಂಡನ ಮನೆಯಿಂದ ಕರೆದುಕೊಂಡು ಹೋಗಿ ಮತಾಂತರಕ್ಕೆ ಯತ್ನ ಮಾಡಲಾಯಿತು. ಹೀಗಾಗಿ ಬಿಜೆಪಿ ನಾಯಕರು ಮಹಿಳೆಯ ಮನೆಗೆ ಹೋಗಿ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ದಾರೆ. ಇದೇ ವೇಳೆ ತಮಗೆ ಜೀವ ಬೆದರಿಕೆ ಇದೆ, ರಕ್ಷಣೆ ಕೊಡಿಸಿ ಅಂತ ಕುಟುಂಬಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳಿಲ್ಲ, ಶಾಶ್ವತ ಮಿತ್ರರೂ ಇಲ್ಲ. 2019ರಲ್ಲಿ ಪರಸ್ಪರ ಟೀಕೆ ಮಾಡಿರುವ ಮೋದಿ ದೇವೇಗೌಡರು ಈಗ ಜೊತೆಯಾಕೆ ಓಟ್ ಕೇಳ್ತಿದ್ದಾರೆ. ಅದೇ ರೀತಿ 2019ರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಸೋಲಿಗೆ ಕಾರಣವಾಗಿದ್ದ ಘಟಾನುಘಟಿ ನಾಯಕರು ಮತ್ತೆ ಕಾಂಗ್ರೆಸ್ ಸೇರಿದ್ದಾರೆ. ತಮ್ಮ ಸ್ವಾರ್ಥ, ರಾಜಕೀಯ ಲಾಭ, ಅನುಕೂಲ, ಪ್ರತಿಷ್ಠೆಗಾಗಿ ಬಿಜೆಪಿ ಸೇರಿದ್ದೆವು. ಈಗ ಅದೇ ಕಾರಣಕ್ಕೆ ಮತ್ತೆ ಕಾಂಗ್ರೆಸ್ಗೆ ಮರಳಿದ್ದಾರೆ. 2024ರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಅಂತಿಮವಾಗಿ 14 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ನಿನ್ನೆ ಕೊನೆ ದಿನವಾಗಿರುವ ಕಾರಣ 4 ಜನ ಅಭ್ಯರ್ಥಿಗಳು ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಈ ಮೂಲಕ 14 ಜನ ಅಭ್ಯರ್ಥಿಗಳು ಅಂತಿಮವಾಗಿ ಕಣದಲ್ಲಿದ್ದಾರೆ ಅಂತ ಪತ್ರಿಕಾ ಪ್ರಕಟಣೆಯ ಮೂಲಕ ಹಾಗೂ ಕಲಬುರಗಿ ಜಿಲ್ಲಾಧಿಕಾರಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹಾಸನ ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರುವ ಸಿಎಂ ಸಿದ್ದು, ದೇವೇಗೌಡರು ರಾಜ್ಯಸಭೆ ಸದಸ್ಯರಾಗಿ ಕರ್ನಾಟಕದ ಬಗ್ಗೆ ಇದುವರೆಗೂ ಧ್ವನಿ ಎತ್ತಿಲ್ಲ. ಅವರ ಸ್ವಾರ್ಥಕ್ಕಾಗಿ, ಕುಟುಂಬದ ರಾಜಕಾರಣಕ್ಕಾಗಿ ಅವರ ಅಸ್ತಿತ್ವ ಉಳಿಸಿಕೊಳ್ಳುವುದಕ್ಕೂ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ಅಂತ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ. ಕೋಲಾರ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಕುಮಾರಸ್ವಾಮಿ ಭರ್ಜರಿ ಪ್ರಚಾರ ಮಾಡಿದ್ದಾರೆ. ಮುಳಬಾಗಿಲು ಪಟ್ಟಣದ ನೇತಾಜಿ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರುವ ಸಮಾವೇಶದಲ್ಲಿ ದಳಪತಿ ಮತಶಿಕಾರಿ ನಡೆಸಿದ್ದಾರೆ. ಇನ್ನು ಈ ವೇಳೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್, ಸಂಸದ ಮುನಿಸ್ವಾಮಿ ಹಾಗೂ ಶಾಸಕ ಸಮೃದ್ಧಿ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಸಾಥ್ ಕೊಟ್ಟರು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನವರು ಖಾಲಿ ಚಂಬು ಪ್ರದರ್ಶನ ಮಾಡುತ್ತಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅಭಿವೃದ್ಧಿ ಕುಂಠಿತ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಮಾಡಿ ಭಿಕ್ಷುಕರ ರೀತಿಯಲ್ಲಿ ಚಂಬು ಪ್ರದರ್ಶನ ಮಾಡುತ್ತಿದ್ದಾರೆ ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಈಗ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಖಾಲಿ ಚಂಬು ಇಟ್ಟುಕೊಂಡು ಭಿಕ್ಷುಕರು ಹೇಳ್ತಾರೆ, ಇವತ್ತು ಅಯ್ಯೋ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿಲ್ಲ, ಖಾಲಿ ಚಂಬು ಅಂತ. ಈ ಖಾಲಿ ಚಂಬು ಹಿಡ್ಕೊಂಡು ಓಡಾಡಿ ಅಂತ ನೀವೇನಾದ್ರು ಹೇಳಿದ್ರೆ, ಇದೆಲ್ಲವನ್ನ ಯೋಚನೆ ಮಾಡಿ ನನ್ನ ಮುಳಬಾಗಿಲಿನ ಮಹಾಜನತೆ ಈ ವೇದಿಕೆ ಮುಖಾಂತರ ಕೋಲಾರದಲ್ಲಿ ನನ್ನ ಅಣ್ಣ ತಮ್ಮಂದರಿಗೆ, ತಂದೆ ತಾಯಂದರಿಗೆ ಮನವಿ ಮಾಡ್ತೇನೆ. ಅಭಿವೃದ್ಧಿ ಶೋಧಿ ಹೇಳಾಯ್ತಲ್ಲ, ಈಗ ಇಲ್ಲಿದ್ದ ಈಗ ನಮ್ಮ ಸಮೃದ್ಧಿ ಹೇಳಿದ್ಮೇಲೆ ನಮಗಿಷ್ಟು ಲಕ್ಷ, ಅಲ್ಲಿಗಿಷ್ಟು ಕೋಟಿ, ಅವ್ರು ಹೋಗಿ ಕೆಲಸನಾದ್ರೆ ಒಳ್ಳೆ ಕೆಲಸ ಮಾಡ್ತಾರ. ಈಗ